ಎಸ್.ಟಿ. ಸೋಮಶೇಖರ್ ಮತ್ತು ಶಿವರಾಮ ಹೆಬ್ಬಾರ್ ಅವರನ್ನ ಬಿಜೆಪಿಯಿಂದ ಔಟ್ ಮಾಡಲಾಗಿದೆ. ಬಿಜೆಪಿಯಿಂದ ಉಚ್ಚಾಟನೆಗೆ 10 ಕಾರಣಗಳಿದೆ, ಟಾಪ್ 10 ಕಾರಣಗಳಿದೆ. ಹಾಗಾದ್ರೆ ಯಾವ್ಯಾವ್ದು? ಜೊತೆಯಲ್ಲಿ ಕಾಂಗ್ರೆಸ್ಸಿಗರ ಜೊತೆಗೆ ಕಾಣಿಸಿಕೊಳ್ತಿದ್ದಂತ ನಾಯಕರಿಗೆ ಹೈಕಮಾಂಡ್ ಈಗ ಶಾಕ್ ಕೊಟ್ಟಿದ್ದಾರೆ. ಬಿಜೆಪಿಯಿಂದ ಉಚ್ಚಾಟನೆಗೆ ಇವೆ ಟಾಪ್ 10 ಕಾರಣಗಳು. ಕಾಂಗ್ರೆಸ್ಸಿಗರ ಜೊತೆಗೆ ಕಾಣಿಸಿಕೊಳ್ತಿದ್ದಂತ ನಾಯಕರಿಗೆ ಹೈಕಮಾಂಡ್ ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ಯತ್ನಾಳ್ ಬಳಿಕ ಹೆಬ್ಬಾರ್ ಹಾಗೂ ಸೋಮಶೇಖರ್ಗೆ ಶಾಕ್ ಕೊಟ್ಟಿದ್ದಾರೆ. ಪಕ್ಷದಿಂದ 6 ವರ್ಷಗಳ ಕಾಲ ಇಬ್ಬರಿಗೂ ಕೂಡ ಉಚ್ಚಾಟನೆಯನ್ನ ಮಾಡಿ ಆದೇಶ ಕೊಟ್ಟಿದೆ ಬಿಜೆಪಿಯ ಹೈಕಮಾಂಡ್. ಈ ಮೂಲಕವಾಗಿ ಇಬ್ಬರು ಶಾಸಕರಿಗೆ ದೊಡ್ಡ ಆಘಾತ ಆಗಿದೆ. ಯಾಕಂದ್ರೆ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಗುರುತಿಸಿಕೊಂಡಿದ್ದಾರೆ ಅನ್ನುವಂತಹ ಪ್ರಮುಖ ಕಾರಣ. ಜೊತೆಯಲ್ಲಿ ಟಾಪ್ 10 ಕಾರಣಗಳಿದೆ. ಇವೆಲ್ಲ ಆಧಾರದ ಮೇಲೆ ಇಂಥದ್ದೊಂದು ನಿರ್ಧಾರವನ್ನ ತೆಗೆದುಕೊಂಡಿರೋದು ಬಿಜೆಪಿಯ ಹೈಕಮಾಂಡ್. ಏನೇನು ಆ ಟಾಪ್ 10 ಕಾರಣಗಳು, ಯಾವೆಲ್ಲ ಅಂಶಗಳನ್ನ ಇಟ್ಟುಕೊಂಡು ಅಳದು ತೂಗಿ, ಯಾಕಂದ್ರೆ ಪಕ್ಷದ ಶಾಸಕರು ಹಿರಿಯ ನಾಯಕರನ್ನ ಈ ರೀತಿಯಾಗಿ 6 ವರ್ಷ ಉಚ್ಚಾಟನೆ ಮಾಡಿರುವಂತದ್ದು ಏನು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಬಹಳ ಪ್ರಮುಖವಾಗಿ ಕಳೆದ 1 ವರ್ಷದಿಂದ ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇದ್ರು ಅನ್ನೋದು ಬಹಳ ಪ್ರಮುಖವಾಗಿರುವಂತ ಕಾರಣ. ಈ ನಿಟ್ಟಿನಲ್ಲಿ ಕಳೆದ 1 ವರ್ಷದಿಂದಲೂ ಕೂಡ ಪಕ್ಷಕ್ಕೆ ಮುಜುಗರ ಆಗುವಂತ ಕೆಲಸ ಮಾಡ್ತಿದ್ದಾರೆ ಅನ್ನುವಂತ ನಿಟ್ಟಿನಲ್ಲೇ ಇಬ್ಬರು ಶಾಸಕರನ್ನ ಉಚ್ಚಾಟನೆ ಮಾಡಿರುವಂತದ್ದು. ಹೀಗಾಗಿ ಈ ನಿಟ್ಟಿನಲ್ಲಿ ಪದೇ ಪದೇ ಕಾಂಗ್ರೆಸ್ ಜೊತೆ ಕಾಣಿಸ್ಕೊಳ್ಳೋದು, ಜೊತೆಯಲ್ಲಿ ಅವರು ಪರವಾಗಿ ಮಾತನಾಡೋದು, ಅದರ ಜೊತೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಬೆಂಬಲವನ್ನ ಕೊಟ್ಟಿರೋದು, ಇದು ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು. ಇದರ ಜೊತೆಯಲ್ಲಿ ಎಚ್ಚರಿಕೆಯನ್ನ ಕೊಟ್ಟರೂ ಕೂಡ ಈ ತಪ್ಪನ್ನ ತಿದ್ದುಕೊಂಡಿಲ್ಲ. ಎಚ್ಚರಿಕೆ ಕೊಡ್ತಾರೆ, ಯಾಕಂದ್ರೆ ಎಲ್ಲರಿಗೂ ಕೂಡ ಮುಜುಗರ ಆಗುತ್ತೆ, ಚುನಾವಣೆ ಸಂದರ್ಭದಲ್ಲಿ ಈ ರೀತಿಯಾಗಿ ಮಾಡ್ತಾರೆ ಅನ್ನೋ ನಿಟ್ಟಿನಲ್ಲಿ. ಇನ್ನು ಪಕ್ಷದ ಅಧಿಕೃತ ಕಾರ್ಯಕ್ರಮ ಇರ್ಬೋದು, ಸಭೆಗಳಿಗೆ ಗೈರಾಗ್ತಿದ್ರು. ಅದು ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ಬರ್ತಾ ಇರಲಿಲ್ಲ. ಒಂದ್ಸಲ ಓಕೆ, 2 ಸಲ ಓಕೆ, ಮತ್ತೆ ಮತ್ತೆ ಇದೇ ರೀತಿ ಆಗ್ತಾ ಇದ್ದಂಥ ಕಾರಣಕ್ಕೋಸ್ಕರನೇ ಪಕ್ಷಕ್ಕೆ ಯಾವಾಗ ವಕ್ಫ್ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಾರೆ ಆಗ್ಲೂ ಕೂಡ ಗೈರಾಗಿದ್ರು. ಸಭೆ ಸಮಾರಂಭ ಪಕ್ಷದ ಸಂಬಂಧಪಟ್ಟಂತ ಕಾರ್ಯಕ್ರಮಕ್ಕೆ ಇಬ್ಬರು ನಾಯಕರು ಬರ್ತಾ ಇರಲಿಲ್ಲ. ಇನ್ನು ರಾಜ್ಯಾಧ್ಯಕ್ಷ ವಿಜೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಬಂದರೂ ಕೂಡ ಇವರು ಗೈರಾಗ್ತಿದ್ರು. ಪಕ್ಷದ ರಾಜ್ಯಾಧ್ಯಕ್ಷರು, ವಿಪಕ್ಷರು ಅವರೆಲ್ಲ ಹಾಜರಾಗ್ತಿದ್ರು ಕೂಡ ಈ ಇಬ್ಬರು ನಾಯಕರು ಬರ್ತಾ ಇರಲಿಲ್ಲ. ಇಲ್ಲೇ ಹಲವು ಪ್ರಶ್ನೆಗಳು ಮೂಡ್ತಾ ಇತ್ತು. ಇನ್ನು ಕಾಂಗ್ರೆಸ್ ನಾಯಕರ ಜೊತೆ ನಿರಂತರ ಸಂಪರ್ಕದಲ್ಲಿದ್ರು, ಅವರು ಪರವಾಗಿ ಮಾತನಾಡ್ತಿದ್ರು, ಅವರ ಕಾರ್ಯಕ್ರಮಗಳಲ್ಲಿ ಇವರು ಭಾಗಿಯಾಗ್ತಿದ್ರು. ಈ ನಿಟ್ಟಿನಲ್ಲೇ ಇವೆಲ್ಲವನ್ನ ಅಳದು ತೂಗಿನ ಲೆಕ್ಕಾಚಾರ ಹಾಕಿರೋದು. ಪಕ್ಷ ಹಾಗೂ ನಾಯಕರ ವಿರುದ್ಧ ಅತಿರೇಕದ ಹೇಳಿಕೆಯನ್ನ ನೀಡಿರುವಂಥದ್ದು. ಅಸಮಾಧಾನವಾಗಿ ಹಲವು ಬಹಿರಂಗ ಹೇಳಿಕೆ ಕೊಟ್ಟು ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಿತ್ತು, ಪಕ್ಷಕ್ಕೆ ಒಂದು ರೀತಿ ಮುಜುಗರ ಆಗುವಂತ ಕೆಲಸ ಆಗ್ತಿತ್ತು. ಈ ನಿಟ್ಟಿನಲ್ಲಿ ಶಿಸ್ತು ಸಮಿತಿ ನೀಡಿದ ಉತ್ತರದಲ್ಲಿ ತಮ್ಮ ನಡೆ ಅನ್ನ ಸಮರ್ಥನೆ ಮಾಡಿಕೊಂಡಿದ್ರು. ಏನಾಯ್ತು ಅದು ಸರಿ, ನಾವೇನು ಮಾಡೇ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅದನ್ನ ಸಮರ್ಥನೆ ಮಾಡಿಕೊಂಡಿರೋದು ಕೂಡ ಹೈಕಮಾಂಡ್ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಕದ್ದು ಮುಚ್ಚಿ ಕಾಂಗ್ರೆಸ್ ಸಭೆ ಸಮಾರಂಭಗಳಲ್ಲಿ ಭಾಗಿಯಾಗ್ತಿದ್ರು. ಒಂದಿಷ್ಟು ಕದ್ದು ಮುಚ್ಚಿ ಆದರೆ ಕೆಲವೊಂದಿಷ್ಟು ಬಹಿರಂಗವಾಗಿ ಮಾಧ್ಯಮ ಈ ಬಗ್ಗೆ ವಿತರಿಸಿತು ಸುದ್ದಿಗಳನ್ನ. ಈ ರೀತಿಯಾಗಿ ಭಾಗಿಯಾಗಿದ್ರು ಅನ್ನುವ ನಿಟ್ಟಿನಲ್ಲಿ ಈ ನಿಟ್ಟಿನಲ್ಲಿ ಕಳೆದ 1 ವರ್ಷದಿಂದ ಆಗಿರುವಂಥ ಎಲ್ಲ ಬೆಳವಣಿಗೆಗಳನ್ನ ಮುಂದಿಟ್ಕೊಂಡೇ ಮಹತ್ವದ ಹೆಜ್ಜೆಯನ್ನ ಇಟ್ಟು ಎಸ್.ಟಿ. ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಇಬ್ರು ಕೂಡ ಶಾಸಕರು, ಅವರಿಬ್ಬರನ್ನ 6 ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆ ಮಾಡುವಂತ ತೀರ್ಮಾನ ಮಾಡಿದ್ದಾರೆ. ಈ ಮೂಲಕವಾಗಿ ಇವೆಲ್ಲವೂ ಕೂಡ ಬಹಳ ಪ್ರಮುಖವಾಗಿರುವಂಥ ಕಾರಣಗಳು. ಯಾಕೆ ಅವರನ್ನ ಉಚ್ಚಾಟನೆ ಮಾಡಲಾಯಿತು, ಯಾವ ಕಾರಣ ಇತ್ತು? ಒಂದು ಕಡೆ ಪಕ್ಷದ ಸಭೆ ಸಮಾರಂಭ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಿಲ್ಲ, ಮತ್ತೆ ಪಕ್ಷದ ವಿರುದ್ಧವಾಗಿಯೇ ಕೊಟ್ಟಿರುವಂಥ ಕೆಲವೊಂದು ಹೇಳಿಕೆಗಳು, ಚುನಾವಣೆ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಜೊತೆ ಗುರುತಿಸ್ಕೊಂಡಿರೋದು, ಕಾಂಗ್ರೆಸ್ಸಿನ ಅಭ್ಯರ್ಥಿಗೆ ಸಾಥ್ ಕೊಟ್ಟಿರೋದು, ಅವ್ರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿರೋದು, ಇನ್ನು ಪಕ್ಷದ ಬಗ್ಗೆನೇ ಅತಿರೇಕದ ಹೇಳಿಕೆಗಳನ್ನ ಕೊಟ್ಟು ಪಕ್ಷಕ್ಕೆ ಮುಜುಗರ, ಡ್ಯಾಮೇಜು ಎಲ್ಲವನ್ನ ತಂದಿರೋದು. ಹೈಕಮಾಂಡ್ ನಾಯಕರು ಯಾವಾಗ ಶೋಕಾಸ್ ನೋಟಿಸ್ ಕೊಡ್ತಾರೆ ಶಿಸ್ತು ಸಮಿತಿಯಿಂದ, ತಮ್ಮ ಅದನ್ನ ಸಮರ್ಥನೆ ಮಾಡಿಕೊಂಡಿರುವಂಥ ರೀತಿಯೂ ಕೂಡ ಹೈಕಮಾಂಡ್ ನಾಯಕರಿಗೆ ಒಪ್ಪುವಂಥ ಕಾರಣ ಆಗಿರಲಿಲ್ಲ. ಇವೆಲ್ಲ ವಿಚಾರವನ್ನ ಮುಂದಿಟ್ಕೊಂಡೇ ಅವರನ್ನ ಪಕ್ಷದಿಂದ ಈಗ ಹೊರ ಹಾಕಲಾಗಿದೆ. ಆ ನಿಟ್ಟಿನಲ್ಲಿ ಒಂದು ಕಡೆ ಈಗ ಔಟ್ ಆಗಿರುವಂಥ ಇಬ್ಬರು ಶಾಸಕರಿಗೂ ಕೂಡ, ಬಹಳ ಪ್ರಭಾವಿ ಶಾಸಕರು ಇಬ್ಬರು ಕೂಡ, ಬಟ್ ಪಕ್ಷದ ವಿಚಾರದಲ್ಲಿ ಈ ರೀತಿಯಾದಂಥ ನಡೆಯನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ಒಪ್ಪೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲೇ ಬಿಜೆಪಿಯ ಹೈಕಮಾಂಡ್ ನಾಯಕರು ಇಂಥದ್ದೊಂದು ಮಹತ್ವದ ಹೆಜ್ಜೆ ಇಟ್ಟಿದ್ದಾರೆ.
ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಜೊತೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಮಾರುತಿ, ನಾವು ಈಗಲೇ ಗಮನಿಸ್ತಾ ಇದ್ವಿ ಬಹಳ ಪ್ರಮುಖವಾಗಿರುವಂತಹ ಕಾರಣಗಳು ಏನೇನು ಇವರನ್ನ ಈಗ ಪಕ್ಷದಿಂದ ಔಟ್ ಮಾಡಿರೋದಂತೂ. ಮತ್ತೊಂದು ಕಡೆಯಲ್ಲಿ ಮುಂದೆ ಇವ್ರಿಗಿರುವಂತ ಆಯ್ಕೆಗಳೇನು, ಅವರ ನಡೆ ಯಾವ ರೀತಿಯಾಗಿರುತ್ತೆ ಮಾರುತಿ? ಅಖಿಲೇಶ್ ಏಕಾಏಕಿ ಏನು ಈ ಇಬ್ಬರು ಶಾಸಕರನ್ನ ಬಿಜೆಪಿ ಉಚ್ಚಾಟನೆ ಮಾಡಲಿಲ್ಲ. ಕಳೆದ 1.5 ವರ್ಷದಿಂದ ಅವರು ನಡ್ಕೊಂಡಂತಹ ಒಂದು ರೀತಿ, ಅವರು ಬಿಜೆಪಿಯಿಂದ ಕಾಯ್ದುಕೊಂಡಂತಹ ಅಂತರ ಎಲ್ಲವನ್ನ ಗಮನ ಹರಿಸಿ ರಾಜ್ಯ ಬಿಜೆಪಿಯ ಘಟಕ ಕೊಟ್ಟಂತಹ ವರದಿಯನ್ನು ಆಧರಿಸಿ ರಾಷ್ಟ್ರೀಯ ಬಿಜೆಪಿಯ ಶಿಸ್ತು ಸಮಿತಿ ಅಂತಿಮವಾಗಿ ಇಬ್ಬರು ಶಾಸಕರು ಕೂಡ ತಮ್ಮ ನಡತೆಯನ್ನು ತಿದ್ದುಕೊಳ್ತಾ ಇಲ್ಲ ಅನ್ನುವಂತಹ ಒಂದು ಕಾರಣವನ್ನು ಇಟ್ಟು ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. 6 ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ಸಹಜವಾಗಿ ಇವರು ಹೇಗೆಲ್ಲ ಬಿಜೆಪಿಯಿಂದ ಅಂತರ ಕಾಯ್ದುಕೊಂಡು ಕಾಂಗ್ರೆಸ್ ಅವರ ನಾಯಕರುಗಳ ಜೊತೆ ಸಂಪರ್ಕದಲ್ಲಿ ಇದ್ದರು ಅನ್ನುವಂಥದ್ದು, ಜೊತೆಗೆ ಪಕ್ಷದ ವಿರುದ್ಧ ನಾಯಕರುಗಳ ವಿರುದ್ಧ ಪದೇ ಪದೇ ಯಾವ ರೀತಿಯಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ರು ಅನ್ನುವಂತಹ ಒಂದು ವಿಚಾರಗಳೇ ಪ್ರಮುಖವಾದಂಥ ಒಂದು ಕಾರಣಗಳು. ಜೊತೆಗೆ 2024ರ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಪಕ್ಷದ ಅಧಿಕೃತ ಅಭ್ಯರ್ಥಿಯ ವಿರುದ್ಧವಾಗಿ ಕೆಲಸ ಮಾಡಿದ್ರು ಅನ್ನುವಂಥದ್ದು ಕೂಡ ಪ್ರಮುಖವಾದಂತಹ ಒಂದು ಕಾರಣ. ಇತ್ತೀಚೆಗೆ ರಾಜ್ಯ ಬಿಜೆಪಿ ಘಟಕ ರಾಜ್ಯಾದ್ಯಂತ ಮಾಡಿದಂತಹ ವಕ್ಫ್ ಪ್ರತಿಭಟನೆ ಆಗಿರ್ಬೋದು, ಇನ್ನಿತರ ಪ್ರತಿಭಟನೆಗಳಿಂದ ಅಂತರ ಕಾಯ್ದುಕೊಂಡು ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ನಡೆ ಏನಿತ್ತು ಆ ನಡೆಯನ್ನು ಸಮರ್ಥನೆ ಮಾಡುವಂಥ ಒಂದು ಕೆಲಸ ಉಭಯ ಶಾಸಕರು ಕೂಡ ಮಾಡಿದ್ರು. ಹೀಗಾಗಿ ಬಹುತೇಕ ಅವರು ಈಗಾಗಲೇ ಒಂದು ಕಾಲನ್ನು ಬಿಜೆಪಿಯಿಂದ ಹೊರಗಿಟ್ಟಿದ್ದಾರೆ ಅನ್ನುವಂಥ ಒಂದು ನಿರ್ಧಾರವನ್ನು ಮಾಡಿ ರಾಷ್ಟ್ರೀಯ ಶಿಸ್ತು ಸಮಿತಿ ಇಬ್ಬರು ಶಾಸಕರನ್ನು ಉಚ್ಚಾಟನೆ ಮಾಡುವಂಥ ಒಂದು ಕೆಲಸವನ್ನು ಮಾಡಿದೆ. ಈಗ ಈ ಇಬ್ಬರು ಶಾಸಕರ ಮುಂದಿನ ನಡೆ ಏನಿರುತ್ತೆ ಅನ್ನುವಂಥದ್ದು ಭಾಳಷ್ಟು ಕುತೂಹಲ ಹಾಗೂ ಈ ಚರ್ಚೆ ಆರಂಭ ಆಗಿರುವಂಥದ್ದು. ಅದರಲ್ಲಿ ಸಹಜವಾಗಿ ಈಗಾಗಲೇ ಏನು ಅನಧಿಕೃತವಾಗಿ ಇಷ್ಟು ದಿನಗಳ ಕಾಲ ಕಾಂಗ್ರೆಸ್ ನಾಯಕರುಗಳ ಜೊತೆ ಕಾಂಗ್ರೆಸ್ ಪಕ್ಷದ ಜೊತೆ ಗುರುತಿಸ್ಕೊಂಡಿದ್ರು, ಈಗ ಇವತ್ತಿನಿಂದ ಅಧಿಕೃತವಾಗಿ ಮುಂದಿನ ದಿನಗಳಲ್ಲಿ, ಇವತ್ತಿನಿಂದ ಅಂತ ಹೇಳ್ತಿಲ್ಲ, ಮುಂದಿನ ದಿನಗಳಲ್ಲಿ ಅಧಿಕೃತವಾಗಿ ಕಾಂಗ್ರೆಸ್ ಸೇರ್ಪಡೆ ಆಗೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಯಾಕಂತ ಹೇಳಿದ್ರೆ ಈ ಹಿಂದೆ ಕಾಂಗ್ರೆಸ್ಸಲ್ಲೇ ಇದ್ದಂಥವರು ಅನಿವಾರ್ಯ ಕಾರಣಗಳಿಂದ ಆಪರೇಷನ್ ಬಿಜೆಪಿ ಕಾರಣವನ್ನು ಇಟ್ಕೊಂಡು ಬಿಜೆಪಿಗೆ ಬಂದು ಬಿಜೆಪಿಯಲ್ಲಿ 2 ಬಾರಿ ಶಾಸಕರಾಗಿದ್ದಂಥವರು ಈಗ ಮತ್ತೆ ವಾಪಸ್ಸಿ ಆದರೂ ಕೂಡ ಇವ್ರನ್ನೇನು ಕಾಂಗ್ರೆಸ್ ಅವರು ಹೊಸಬ್ರು ಅಂತ ಟ್ರೀಟ್ ಮಾಡೋದಿಲ್ಲ. ನಮ್ಮಲ್ಲೇ ಇದ್ದಂಥವರು ಅನಿವಾರ್ಯ ಕಾರಣಗಳಿಂದ ನಮ್ಮಿಂದ ದೂರ ಹೋಗಿದ್ರು ಅನ್ನುವಂಥದ್ದನ್ನು ಹೇಳ್ತಾರೆ. ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ KPCC ಅಧ್ಯಕ್ಷ DK ಶಿವಕುಮಾರ್ ಅವರು ಹೇಳಿದ್ದಾರೆ, ಮುತ್ತು ರತ್ನಗಳನ್ನು ಬಿಜೆಪಿ ಅವರು ಇಟ್ಕೊಂಡಿದ್ದಾರೆ, ಈ ಇಬ್ಬರನ್ನ ಹೊರ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಅಂದರೆ ಮುತ್ತು ರತ್ನಗಳು ಅಂತ ಹೇಳಿರುವಂಥದ್ದು ಮುನ್ರತ್ನ ಅವ್ರಿಗೆ. ಸಹಜವಾಗಿ ಮುನ್ರತ್ನ ಮತ್ತು DK ಶಿವಕುಮಾರ್ ಅವರ ನಡುವೆ ಯಾವ ರೀತಿಯಾದಂಥ ಒಂದು ರಾಜಕೀಯ ಇದೆ ಅನ್ನುವಂಥದ್ದನ್ನು, ರಾಜಕಾರಣ ನಡೀತಿದೆ ಅನ್ನುವಂಥದ್ದನ್ನು ನೀವೆಲ್ಲರೂ ಕೂಡ ಗಮನ ಹರಿಸಿದ್ವಿ. ಆದರೆ ಇವರನ್ನು ಹೊರ ಹಾಕಿದ್ರು ಅನ್ನುವಂಥ ಒಂದು ರೀತಿಯಲ್ಲಿ ಹೇಳಿರುವಂಥದ್ದು, ಬಹುತೇಕ ಇವರು ನಮ್ಮ ಬಾಗಿಲು ಓಪನ್ ಇದೆ ಅನ್ನುವಂಥ ಒಂದು ಸಂದೇಶವನ್ನು ಕೂಡ KPCC ಅಧ್ಯಕ್ಷ DK ಶಿವಕುಮಾರ್ ಅವರು ಕೊಟ್ಟಿರುವಂಥದ್ದು. ಯಾಕಂತ ಹೇಳಿದ್ರೆ ಒಂದು ಕಡೆ ಕಾಂಗ್ರೆಸ್ಗೂ ಕೂಡ 2 ಕ್ಷೇತ್ರದಲ್ಲಿ ಪ್ರಬಲ ಅಭ್ಯರ್ಥಿಗಳ ಕೊರತೆ ಇದ್ದೇ ಇದೆ. 2 ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಅಲ್ಲಿ ಸೋತಿರುವಂಥದ್ದನ್ನು ಕೂಡ ನಾವು ನೋಡಿದ್ದೀವಿ. ಹೀಗಾಗಿ ಮತ್ತೆ ಇವರು ಅಲ್ಲಿಗೆ ಹೋದರೆ ಕಾಂಗ್ರೆಸ್ಗೆ ಒಂದಷ್ಟು ಕ್ಷೇತ್ರ ಗಟ್ಟಿ ಆಗುತ್ತೆ, ಜೊತೆಗೆ ಉತ್ತಮ ಅಭ್ಯರ್ಥಿ ಸಿಕ್ಕಂತೂ ಕೂಡ ಆಗುತ್ತೆ. ಹೀಗಾಗಿ ರೋಗಿ ಬಯಸಿದ್ದು ಹಾಲು ಅನ್ನ, ಡಾಕ್ಟರ್ ಹೇಳಿದ್ದು ಕೂಡ ಹಾಲು ಅನ್ನ ಅನ್ನುವಂಥ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಅವ್ರಿಗೂ ಕೂಡ ಇವರೇ ಬೇಕಾಗಿದ್ರು, ಇವ್ರಿಗೂ ಕೂಡ ಬಿಜೆಪಿಯಿಂದ ಉಚ್ಚಾಟನೆ ಆಗೋದೇ ಬೇಕಾಗಿತ್ತು. ಈ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಇವರು ಇಬ್ಬರು ಕೂಡ ಕಾಂಗ್ರೆಸ್ ಸೇರೋದು ಬಹಳಷ್ಟು ನಿಶ್ಚಿತ ಅಂತಾನೆ ಹೇಳ್ಬೋದು. ಅಖಿಲೇಶ್, ಧನ್ಯವಾದಗಳು ಮಾರುತಿ ಪಾವಗಡ್ ತಮ್ಮೆಲ್ಲ ಮಾಹಿತಿಗೆ.